ಶತಶತಮಾನಗಳಿಂದ ಬಿಳಿಗಿರಿ ರಂಗನ ಬೆಟ್ಟದ ಜನರು ಹುಲಿ ಅಂದರೆ ಕೈ ಎತ್ತಿ ನಮಸ್ಕರಿಸ್ತಿದ್ರು. ಹುಲಿಯನ್ನೇ ದೈವ ಅಂತ ಆರಾಧಿಸ್ತಿದ್ರು. ಆದರೆ ಈಗ ಹುಲಿಯ ಹೆಸರು ಕೇಳಿದ್ರೆ ಸಾಕು ಇವರಿಗೆ ನಿದ್ದೆ ಬರಲ್ಲ. ನಿದ್ದೆ ಬಂದರೂ ಕೂಡ ರಾತ್ರಿ ಹುಲಿ ಬಂತು ಅಂತ ಕನವರಿಸ್ತಾರೆ. ನಾವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಭೇಟಿ ಕೊಟ್ಟಾಗ ಬೆಟ್ಟವೇ ಬಿಳಿಚಿಕೊಂಡಂತೆ ಕಂಡುಬಂತು. ಇಲ್ಲಿನ ಮಂದಿಯನ್ನು ಪ್ರತಿ ಕ್ಷಣವೂ ಅತಂತ್ರತೆ ಕಾಡುತ್ತಿದೆ. ಹುಲಿಗೇ ಹೆದರದ ಬೆಟ್ಟದ ಜೀವಗಳು ಹುಲಿ ಯೋಜನೆಗೆ ಬೆಚ್ಚಿ ಬಿದ್ದಿವೆ. ಏನಿದು ಹುಲಿ ಯೋಜನೆ? ಆಧುನಿಕತೆಯ ಆರ್ಭಟಕ್ಕೆ ಕಾಡು ನಾಶ ಆಗ್ತಿದೆ. ಕಾಡನ್ನಾಶ್ರಯಿಸಿರುವ ಪ್ರಾಣಿಗಳು ನಾಶವಾಗ್ತಿವೆ. ಇನ್ನು ನಮ್ಮ ರಾಷ್ಟ್ರ ಪ್ರಾಣಿ ಹುಲಿಯಂತೂ ಮಾನವನ ಸ್ವಾರ್ಥಕ್ಕೆ ಕೊಂಚ ಹೆಚ್ಚಾಗಿಯೇ ಬಲಿಯಾಯಿತು. ಪರಿಣಾಮ 70ರ ದಶಕದಲ್ಲಿ ಹುಲಿಯ ಸಂಖ್ಯೆ 100ಕ್ಕಿಳಿಯಿತು. ಇನ್ನೇನು ಹುಲಿ ಸಂತತಿಯೇ ನಾಶ ಆಯಿತು ಅನ್ನುವಾಗ ನಮ್ಮ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿತು. 1973-74ರಲ್ಲಿ ಹುಲಿ ಯೋಜನೆ ಆರಂಭಿಸಿತು. ಅದಕ್ಕಾಗಿ ದೇಶದ 9 ಕಾಡುಗಳನ್ನು ಹುಲಿಕಾಡು ಅಂತ ಘೋಷಿಸಿತು. ಈ ಯೋಜನೆ ಹುಲಿ ಸಂತತಿಯನ್ನು ಹೆಚ್ಚಿಸಿತು. ಈ ಯೋಜನೆಯ ಕೆಲ ವಿಶೇಷತೆ ಹಾಗೂ ಯಶಸ್ಸಿನ ವಿವರ ಇಂತಿದೆ ನೋಡಿ. ಈ ಯೋಜನೆಗೊಳಗಾಗುವ ಕಾಡು ಮತ್ತು ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಮಾನವ ಚಟುವಟಿಕೆ ಸಂಪೂರ್ಣ ನಿಷಿದ್ಧ. ಇಡೀ ಕಾಡು ಹುಲಿ ಮತ್ತು ಇತರೆ ಪ್ರಾಣಿಗಳಿಗೆ ಮೀಸಲು. ಹುಲಿ ಯೋಜನೆ 16,339 ಚದರ ಕಿಲೋಮೀಟರ್ ಒಟ್ಟು ವಿಸ್ತೀರ್ಣದ 9 ಕಾಡುಗಳಿಂದ ಪ್ರಾರಂಭ ಆಯಿತು. ಆಗ ಹುಲಿಗಳ ಸಂಖ್ಯೆ 268 ಇತ್ತು. ಪ್ರಸ್ತುತ ಭಾರತದಲ್ಲಿ 37,761 ಚದರ ಕಿಲೋಮೀಟರ್ ವಿಸ್ತೀರ್ಣದ 27 ಹುಲಿಕಾಡುಗಳಿವೆ. ಈಗ ಹುಲಿಗಳ ಸಂಖ್ಯೆ 1,498ಕ್ಕೆ ಏರಿದೆ. ಭಾರತದ ಒಟ್ಟು ಭೂಪ್ರದೇಶದ 1.14% ಹುಲಿಕಾಡಿಗಾಗಿ ಮೀಸಲಾಗಿಡಲಾಗಿದೆ. ಕರ್ನಾಟಕದಲ್ಲಿ 1973-74ರಲ್ಲಿ ಬಂಡೀಪುರ ಹುಲಿ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಆ ಬಳಿಕ 1998-99ರಲ್ಲಿ ಭದ್ರಾ, 2008-2009ರಲ್ಲಿ ದಾಂಡೇಲಿ ಅಂಶಿ ಹಾಗೂ ನಾಗರಹೊಳೆ ಹುಲಿಕಾಡುಗಳಾಗಿವೆ. ಈಗ ಈ ಯೋಜನೆಯನ್ನು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ವಿಸ್ತರಿಸಲಾಗಿದೆ. ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. There are 20 breeding females in BRT and they are straying out. Kaveri Nalli tiger sighting is going on, Kaveri sanctuary. So therefore, it is our duty as a conservationist to ensure that BRT gets a proper protection and a proper protocol of tigers are observed. ಈ ಯೋಜನೆ ಅನುಷ್ಠಾನವಾದರೆ ಬಿಳಿಗಿರಿಯವರೆಲ್ಲ ನಗರಿಗೆ ಸ್ಥಳಾಂತರ ಆಗಬೇಕು. ಇದು ಗಿರಿಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಷ್ಟು ದಿನ ಕೀರಲಾಗಿ ಕೇಳ್ಬರ್ತಿದ್ದ ಗಿರಿಜನರ ಕೂಗು ಈಗ ಬಲವಾಗಿ ಕೇಳ್ಬರ್ತಾ ಇದೆ. ಇದಕ್ಕೆ ಕಾರಣವೂ ಇದೆ. ಯಾಕಂದರೆ ಈಗ ಇವರ ಕೂಗಿನ ಜೊತೆಗೆ ಹೊರ ಜಗತ್ತಿನ ವ್ಯಾಪಾರಿ ಮನೋಭಾವವೂ ಸೇರ್ಕೊಂಡಿದೆ. ಹಾಗಾಗಿ ಇವರ ಕೂಗು ಈಗ 2 ಭಾಗಗಳಾಗಿ ವಿಭಾಗವಾಗಿವೆ. ಒಂದು ಸ್ವಾರ್ಥ ಸಾಧನೆಯ ಕೂಗು, ಇನ್ನೊಂದು ಬದುಕಿಗಾಗಿ ಕೂಗು. ಅದು ಹೇಗೆ ಅಂತೀರಾ? ಈ ವರದಿ ನೋಡಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಾವು ಅವಿಸ್ಮರಣೀಯ ದೃಶ್ಯಗಳನ್ನ ಕಂಡೆವು. ಎಲ್ಲೆಲ್ಲೂ ಹಸಿರು, ಹಸಿರ ಮಧ್ಯೆ ಮುಸಿ ಮುಸಿ ನಗುತ್ತಿರುವ ಕಾಡಹೂಗಳು, ಶ್ರೇಷ್ಠ ಕಲಾಕಾರನ ಕಲಾಕೃತಿಗಳಂತೆ ನಿಂತಿರುವ ಮರ ಗಿಡಗಳು. ಹಸಿರ ಪರಿಸರದ ಮಧ್ಯೆ ಸುತ್ತಾಡಿದ ನಮಗೆ ಒಂದು ಕಟು ಸತ್ಯ ತಿಳಿಯಿತು. ಅದೇನೆಂದ್ರೆ ಇಂತಹ ಸುಂದರ ಪ್ರಕೃತಿಯ ಜೊತೆಗೂ ಸರ್ಕಾರ ಕೆಟ್ಟ ರಾಜಕೀಯ ಮಾಡುತ್ತಿದೆ. ಈ ಬೆಟ್ಟವನ್ನು ಸಿರಿವಂತರಿಗೆ ಮಾರಿ ಅವರನ್ನ ಉದ್ಧಾರ ಮಾಡುತ್ತಿದೆ. ಇನ್ನೊಂದೆಡೆ ಕಾಡೆ ಉಸಿರು, ಕಾಡೆ ಹಸಿರು ಅಂತ ನಂಬಿದ್ದ ಗಿರಿಜನರನ್ನ ಹುಲಿ ಯೋಜನೆ ಮೂಲಕ ಒಕ್ಕಲೆಬ್ಬಿಸುತ್ತಿದೆ. ಕಾಪಿ ಎಸ್ಟೇಟ್ ಅಂತ ಮಾಡಿ ಟಾಟಾ ಬಿರ್ಲಾ ಅವ್ರ ಎಸ್ಟೇಟ್ ಇದೆ, ಅದನ್ನು ಹೊರತುಪಡಿಸಿ ಬೇರೆಲ್ಲ ಕೋರ್ ಜೋನ್ ಅಂತೆಲ್ಲ ಮಾಡಿಕೊಂಡು ನಾವು ಗಿರಿಜನರನ್ನ ಎತ್ತಂಗಡಿ ಮಾಡಬೇಕು, ಒಂದು 8 ಪೋರ್ಟ್ಗಳನ್ನ ಅಂತ ಹೇಳ್ತಾರೆ. ಅವ್ರನ್ನ ಮಾತ್ರ ಬಂಡವಾಳಶಾಹಿಗಳನ್ನ ಉಳ್ಕೊಳ್ಳಿಕ್ಕೆ ಸರ್ಕಾರನೇ ಅವ್ರಿಗೆ ಕುಮ್ಮ ಕೊಟ್ಟ ಆಶ್ರಯ ಕೊಡ್ತಾ ಇದೆ. ಯಾಕೆ ಗಿರಿಜನರು ತಲತಲಾದಿಂದ ನಾವು ಇಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಬರ್ತಾ ಇದ್ವಿ, ನಮ್ಮನ್ನೇ ಯಾಕೆ ಅವರು ಆ ಥರ ತೊಂದರೆ ಕೊಡ್ತಾರೆ ಅಂತ ನಮ್ಮ ಒಂದು ಬೇಸರ ವ್ಯಕ್ತಪಡಿಸ್ತೀವಿ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಈಗ ಗಿರಿಜನರು ಮಾತ್ರವಲ್ಲ, ಅನೇಕ ಸಿರಿವಂತರು ಮನೆ ಮಾಡಿಕೊಂಡಿದ್ದಾರೆ. ಇಲ್ಲಿ 240 ಎಕರೆಗೂ ಹೆಚ್ಚು ಕಂದಾಯ ಭೂಮಿ ಇದೆ. ಈ ಭೂಮಿಯನ್ನು ಖಾಸಗಿಯವರಿಗೆ ತೋಟ, ರೆಸಾರ್ಟ್ ಮಾಡಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅಷ್ಟು ಮಾತ್ರವಲ್ಲ,
ಇಲ್ಲಿ 3,000 ಎಕರೆಗೂ ಹೆಚ್ಚು ಭೂಮಿಯಲ್ಲಿ ಖಾಸಗಿಯವರ ಕಾಫಿ ಎಸ್ಟೇಟ್ಗಳಿವೆ. ಅದು ಲೀಸ್ ಕೊಟ್ಟಿದೆ. ಎಷ್ಟಕ್ಕೆ ಕೊಟ್ಟಿದೆ? 240 ರೂಪಾಯಿಗೆ ಕೊಟ್ಟಿದೆ. 1 ಎಕರೆಯನ್ನು 240 ರೂಪಾಯಿ ಕೊಟ್ಟಿದೆ ಅವರಿಗೆ. ಎಷ್ಟು? ಅವರು ಈಗಾಗಲೇ ಒಂದು 5-6 ವರ್ಷಗಳ ಕಾಲದ ಇದನ್ನು ಅಮೌಂಟನ್ನೇ ಕಟ್ಟಿಲ್ಲ, ಲೀಸ್ ಅಮೌಂಟನ್ನೇ ಕಟ್ಟಿಲ್ಲ. ನಾವು ಹೇಳ್ತಾ ಇದ್ದೀವಿ ಅವ್ರನ್ನ ಎತ್ತಂಗಡಿ ಮಾಡಿ, ಬೇಡ ಅನ್ನೋದಿಲ್ಲ ನಾವು. ಅವ್ರನ್ನ ಹೊರಗಡೆ ಹಾಕೋದು ನಮ್ಮದು ಇದಿದೆ. ಈಗ ಅವರಿಗೆ ಹೆಂಗೆ ಕೊಡ್ತಾ ಇದ್ದೀರೋ, ಈಗ ದೊಡ್ಡ ದೊಡ್ಡ ಲಾಬಿ ಅವರಿಗಾದರೆ ನೀವು 240 ರೂಪಾಯಿಗೆ 1 ಎಕರೆ ಜಮೀನನ್ನು ಕೊಡ್ತಾ ಇದ್ದೀರಾ. ಆದಿವಾಸಿಗಳು ಯಾಕೆ ಕೊಡೋದಿಲ್ಲ? ನಾವು ಕೊಡ್ತೀವಿ 240 ರೂಪಾಯಿ ಇದ್ದೀವಿ ವರ್ಷಕ್ಕೆ, ನಮಗೂ ಕೊಡಿ 5-5 ಎಕರೆಯನ್ನು. ಆದರೆ ನಾವು ಅದನ್ನು ಕೇಳೋದಿಲ್ಲ, ಆಸೆಯನ್ನು ಪಡೋದಿಲ್ಲ. ಈಗ ಅವ್ರನ್ನ ಎತ್ತಂಗಡಿ ಮಾಡಿದರೆ ಮಾಡ್ಬೋದು ಅವರು. ಒಂದು ವೇಳೆ ಇಲ್ಲಿ ಹುಲಿ ಯೋಜನೆ ಕಟ್ಟುನಿಟ್ಟಾಗಿ ಜಾರಿಯಾದರೆ ಇವರೆಲ್ಲ ಬಿಳಿಗಿರಿ ರಂಗನ ಬೆಟ್ಟ ತೊರೆಯಬೇಕು. ಆಗ ಸಿರಿವಂತರ ಆದಾಯಕ್ಕೆ ಭಾರೀ ಪೆಟ್ಟು ಬೀಳುತ್ತೆ. ಹಾಗಾಗಿ ಈ ವ್ಯಾಪಾರಿಗಳು ಗಿರಿಜನರ ಮುಖವಾಡ ಹಾಕಿ ಪ್ರತಿಭಟನೆ ಮಾಡ್ತಿದ್ದಾರೆ ಅನ್ನೋ ವಾದವೂ ಕೇಳಿ ಬರ್ತಿದೆ. ಗಿರಿಜನರು ಕಾಡಿನಲ್ಲಿ ನಿಸ್ವಾರ್ಥದಿಂದ ಬದುಕುತ್ತಿರುವವರು. ಗಿರಿಜನರಿಂದ ಕಾಡಿಗೆ, ಕಾಡಿನ ಪ್ರಾಣಿಗಳಿಗೆ ಎಂದೂ ತೊಂದರೆ ಆಗಿಲ್ಲ. ಆದರೆ ಇಲ್ಲಿನ ಎಸ್ಟೇಟ್, ರೆಸಾರ್ಟ್ ಮಾಲೀಕರು ಸ್ವಾರ್ಥ ಸಾಧಕರು. ಅವರಿಗೆ ಕಾಡಿನ ಮೇಲೆ ಪ್ರೀತಿ ಇರಲ್ಲ. ಹಾಗಾಗಿ ಅವರನ್ನೇ ಮೊದಲು ಇಲ್ಲಿಂದ ಓಡಿಸಿ ಅಂತಾರೆ ಇವರು. ಹುಲಿ ಯೋಜನೆ ಮಾಡ್ರವರು, ಹುಲಿ ಸಾಕ್ರವರು ನಾವು, ಕಾಡಿನ ಪ್ರಾಣಿ ಸಾಕ್ರವರು ನಾವು, ಕಾಡಿನ ಮರ ಸಾಕ್ರವರು ನಾವು. ಸೋಲಿಗರೇನಾದರೂ 1000 ಎಕರೆ ಕಾಡ ಕಡ್ಕೊಂಡು ಏನಾದರೂ ಒಟ್ಟೋಗಿದ್ದರೆ ಇವತ್ತು ಹುಲಿ ಯೋಜನೆ, ಈ ಬಿಳಿಗಿರಿ ರಂಗನ ಬೆಟ್ಟದ ಹುಲಿ ಯೋಜನೆ ಇವ್ರು ಮಾಡ್ದಕ್ಕೆ ಆಯ್ತಿರಲಿಲ್ಲ. ಹುಲಿ ಸಾಕಿರವರೇ ನಾವು. ಹುಲಿ ಸಾಕಿರವನ್ನ ಎತ್ಬಿಟ್ಟು ಹುಲಿ ಯೋಜನೆ ಮಾಡ್ತೀನಿ ಅನ್ನೋಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ. ಒಟ್ಟಾರೆ ಇಲ್ಲಿ ಸರ್ಕಾರ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದೆ. ಒಂದೆಡೆ ಖಾಸಗಿಯವರಿಗೆ ಉದ್ಯಮ ನಡೆಸಲು ಜಮೀನು ನೀಡುತ್ತಿದೆ, ಗಿರಿಜನರ ಕಲ್ಯಾಣಕ್ಕೆ ನಾನಾ ಯೋಜನೆ ಹಮ್ಮಿಕೊಳ್ಳುತ್ತಿದೆ. ಇನ್ನೊಂದೆಡೆ ಹುಲಿ ಯೋಜನೆಯನ್ನು ಜಾರಿಗೊಳಿಸಿ ಅಲ್ಲಿನವರ ಬದುಕನ್ನು ಅತಂತ್ರಗೊಳಿಸುತ್ತಿದೆ. ಹುಲಿಯೂ ಬೆಳಿಬೇಕು, ಕಾಡೂ ಉಳಿಬೇಕು, ಜೊತೆಗೆ ಸೋಲಿಗರ ಬದುಕು ಹಸನಾಗಬೇಕು. ಈ ಹುಲಿ ಯೋಜನೆ ಈ ಮಹತ್ತರ ಕಲ್ಪನೆಯನ್ನು ಹೊಂದಿದೆಯಾ? ಅಥವಾ ಈ ಯೋಜನೆ ಸೋಲಿಗರು ಮತ್ತು ಹುಲಿಗಳ ನಡುವೆ ವೈರತ್ವ ಬೆಳೆಸ್ತಿದೆಯಾ? ಈ ಯೋಜನೆ ಸೋಲಿಗರ ಬದುಕನ್ನು ಅತಂತ್ರಗೊಳಿಸ್ತಿದೆಯಾ? ಇವೆಲ್ಲ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ.